ಅದು ಸಿಲಿಕಾನ್ ಸಿಟಿ ಪಕ್ಕದಲ್ಲೇ ಇರೋ ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ದೇವಾಲಯ. ಪ್ರತಿ ವರ್ಷದ ಹಾಗೆಯೇ ಈ ವರ್ಷವೂ ಕೂಡ ಗ್ರಾಮೀಣ ಸೊಗಡಿನ ಜಾತ್ರೆ ಹಾಗೂ ಬ್ರಹ್ಮ ರಥೋತ್ಸವಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಜಾತ್ರೆಯ ಸಂಭ್ರಮ ಹೇಗಿತ್ತು ನೋಡಿ. ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ಬ್ರಹ್ಮ ರಥೋತ್ಸವ. ಭಕ್ತರಿಂದ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಧುರೆ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಹಬ್ಬದ ಸಡಗರ, ಅದ್ದೂರಿ ಬ್ರಹ್ಮ ರಥೋತ್ಸವ ಎಲ್ಲರ ಕಣ್ಮನ ಸೆಳೆಯಿತು. ಅಂದಹಾಗೆ ಕನಸವಾಡಿಯ ಶನಿ ಮಹಾತ್ಮನ 71ನೇ ವರ್ಷದ ಜಾತ್ರೆ ಮತ್ತು ಬ್ರಹ್ಮ ರಥೋತ್ಸವವನ್ನು ಅದ್ದೂರಿಯಾಗಿ ನಡೆಯಿತು. ಬೆಳಗಿನಿಂದಲೇ ದೇವಸ್ಥಾನದತ್ತ ಆಗಮಿಸಿದ ಸಾವಿರಾರು ಜನ ಭಕ್ತರು ಭಕ್ತಿಯಿಂದ ಶನಿ ಮಹಾತ್ಮನ ರಥವನ್ನು ಎಳೆದು ಬಾಳೆಹಣ್ಣು ಅರ್ಪಿಸಿದ್ರು. ಇನ್ನು ರಥೋತ್ಸವದ ಹಿನ್ನೆಲೆ ಶನಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಈ ತರ ಜಾತ್ರೆ, ಫೇರ್ ಅದೆಲ್ಲ ನಡೆಯೋದು ತುಂಬಾ ರೇರ್. ಈಗ ಎಲ್ಲರೂ ಅವ್ರ ಲೈಫಲ್ಲಿ ಬಿಸಿ ಇರ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಅವ್ರ ಲೈಫಲ್ಲಿ ಬಿಸಿ ಇರ್ತಾರೆ. ಇಲ್ಲಿ ಬಂದು ಆ ಹಿಂದಿನ ಕಾಲದ ಟ್ರೆಡಿಷನ್ ಅವ್ರು ಎಂಜಾಯ್ ಮಾಡಬಹುದು. ಪ್ಲಸ್ ದೇವರಿಗೆ ಚೆನ್ನಾಗಿ ಬೇಡ್ಕೋಬಹುದು. ಇಲ್ಲಿ ಯಾರೇ ಬಂದು ಭಕ್ತಿಯಿಂದ ಬೇಡ್ಕೊಂಡ್ರು ಎಲ್ಲ ನೆರವೇರುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ಹಿಂದಿನ ನಾಟಕ ಆಗಿರ್ಬೋದು ಅಥವಾ ಏನೇನ್ ಇದೆ ಅದೆಲ್ಲ ನೋಡೋದು ತುಂಬಾ ಖುಷಿ. ಇನ್ನು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿಂದ ಆಗಮಿಸಿದ್ದ ಭಕ್ತರು ದೇವರಿಗೆ ವಿಶೇಷವಾಗಿ ಎಳ್ಳು ದೀಪವನ್ನು ಹಚ್ಚುವ ಮೂಲಕ ಪ್ರಾರ್ಥನೆ ಮಾಡಿದ್ರು. ಜೊತೆಗೆ ದೇವಸ್ಥಾನದ ಸುತ್ತಮುತ್ತಲಿನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗ್ರಾಮೀಣ ಸೊಗಡಿನ ಜಾತ್ರೆಯಲ್ಲಿ ಮೆಂದೆದ್ರು. ಪ್ರತಿ ವರ್ಷದಂತೆ ಶಿವರಾತ್ರಿ ಕಳೆದ 9 ದಿನಕ್ಕೆ ಇದೊಂದು ವಿಶೇಷವಾಗಿ ನಮ್ಮ ಮುಂದೆ ಹಿಂದಿನ ಒಂದು ಸುಮಾರು 100 ವರ್ಷದಿಂದ ನಡ್ಕೊಂಡು ಬಂದಿರೋ ಕಾರ್ಯಕ್ರಮ. ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಿನ ಹಳ್ಳಿನ ರೈತರುಗಳು ಮತ್ತೆ ಎಲ್ಲ ರಾಜ್ಯದ ನಾನಾ ಭಾಗಗಳಿಂದ, ಜಿಲ್ಲೆಗಳಿಂದ ಎಲ್ಲ ಜನ ಬಂದಿದ್ದಾರೆ. ನಮ್ಮ ಈ ಶನಿ ಮಹಾತ್ಮ ಸ್ವಾಮಿ 71ನೇ ಬ್ರಹ್ಮೋತ್ಸವ ತುಂಬಾ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ನಮ್ಮಲ್ಲಿ ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಪಾನಕ, ಕೋಸಂಬರಿ, ಸುಮಾರು ಹಳ್ಳಿಗಳ ಕಡೆಯಿಂದ ಬಂದಿರೋದು ಒಂದು ಜಾತ್ರೆ ಸೊಗಡು ನಿಮಗೆಲ್ಲ ಗೊತ್ತಿರ್ತದೆ. ವರ್ಷಕ್ಕೊಮ್ಮೆ ನಡೆಯುವಂತ ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ದೇವರ ಬ್ರಹ್ಮ ರಥೋತ್ಸವಕ್ಕೆ ಈ ಬಾರಿ ಲಕ್ಷಾಂತರ ಮಂದಿ ಕಿಕ್ಕಿರಿದು ತುಂಬಿದ್ರು. ದೇವರ ಆಶೀರ್ವಾದ ಪಡೆದು ಪುನೀತರಾದ್ರು. ಮಂಜುನಾಥ್ ದಿನ್ನೂರು. ಅದು ಸಿಲಿಕಾನ್ ಸಿಟಿ ಪಕ್ಕದಲ್ಲೇ ಇರೋ ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ದೇವಾಲಯ. ಪ್ರತಿ ವರ್ಷದ ಹಾಗೆಯೇ ಈ ವರ್ಷವೂ ಕೂಡ ಗ್ರಾಮೀಣ ಸೊಗಡಿನ ಜಾತ್ರೆ ಹಾಗೂ ಬ್ರಹ್ಮ ರಥೋತ್ಸವಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಜಾತ್ರೆಯ ಸಂಭ್ರಮ ಹೇಗಿತ್ತು ನೋಡಿ. ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ಬ್ರಹ್ಮ ರಥೋತ್ಸವ. ಭಕ್ತರಿಂದ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಧುರೆ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಹಬ್ಬದ ಸಡಗರ, ಅದ್ದೂರಿ ಬ್ರಹ್ಮ ರಥೋತ್ಸವ ಎಲ್ಲರ ಕಣ್ಮನ ಸೆಳೆಯಿತು. ಅಂದಹಾಗೆ ಕನಸವಾಡಿಯ ಶನಿ ಮಹಾತ್ಮನ 71ನೇ ವರ್ಷದ ಜಾತ್ರೆ ಮತ್ತು ಬ್ರಹ್ಮ ರಥೋತ್ಸವವನ್ನು ಅದ್ದೂರಿಯಾಗಿ ನಡೆಯಿತು. ಬೆಳಗಿನಿಂದಲೇ ದೇವಸ್ಥಾನದತ್ತ ಆಗಮಿಸಿದ ಸಾವಿರಾರು ಜನ ಭಕ್ತರು ಭಕ್ತಿಯಿಂದ ಶನಿ ಮಹಾತ್ಮನ ರಥವನ್ನು ಎಳೆದು ಬಾಳೆಹಣ್ಣು ಅರ್ಪಿಸಿದ್ರು. ಇನ್ನು ರಥೋತ್ಸವದ ಹಿನ್ನೆಲೆ ಶನಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು.
ಖುಷಿ ಆಗುತ್ತೆ. ಆಕ್ಚುಲಿ ಈ ತರ ಜಾತ್ರೆ ಫೇರ್ ಅದೆಲ್ಲ ನಡೆಯೋದು ತುಂಬಾ ರೇರ್ ಈಗ. ಎಲ್ಲರೂ ಅವ್ರ ಲೈಫಲ್ಲಿ ಬಿಸಿ ಇರ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಅವ್ರ ಲೈಫಲ್ಲಿ ಬಿಸಿ ಇರ್ತಾರೆ. ಇಲ್ಲಿ ಬಂದು ಆ ಹಿಂದಿನ ಕಾಲದ ಟ್ರೆಡಿಷನ್ ನ ಅವ್ರು ಎಂಜಾಯ್ ಮಾಡಬಹುದು. ಪ್ಲಸ್ ದೇವರಿಗೆ ಚೆನ್ನಾಗಿ ಬೇಡ್ಕೋಬಹುದು. ಇಲ್ಲಿ ಯಾರೇ ಬಂದು ಭಕ್ತಿಯಿಂದ ಬೇಡ್ಕೊಂಡ್ರು ಎಲ್ಲ ನೆರವೇರುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ಹಿಂದಿನ ನಾಟಕ ಆಗಿರ್ಬೋದು ಅಥವಾ ಏನೇನ್ ಇದೆ ಅದೆಲ್ಲ ನೋಡಕ್ ತುಂಬಾ ಖುಷಿ. ಇನ್ನು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿಂದ ಆಗಮಿಸಿದ್ದ ಭಕ್ತರು ದೇವರಿಗೆ ವಿಶೇಷವಾಗಿ ಎಳ್ಳು ದೀಪವನ್ನು ಹಚ್ಚುವ ಮೂಲಕ ಪ್ರಾರ್ಥನೆ ಮಾಡಿದ್ರು. ಜೊತೆಗೆ ದೇವಸ್ಥಾನದ ಸುತ್ತಮುತ್ತಲಿನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗ್ರಾಮೀಣ ಸೊಗಡಿನ ಜಾತ್ರೆಯಲ್ಲಿ ಮಿಂದೆದ್ರು. ಪ್ರತಿ ವರ್ಷದಂತೆ ಶಿವರಾತ್ರಿ ಕಳೆದ 9 ದಿನಕ್ಕೆ ಇದೊಂದು ವಿಶೇಷವಾಗಿ ನಮ್ಮ ಮುಂದೆ ಇಂದಿನ ಒಂದು ಸುಮಾರು 100 ವರ್ಷದಿಂದ ನಡ್ಕೊಂಡು ಬಂದಿರೋ ಕಾರ್ಯಕ್ರಮ. ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಿನ ಹಳ್ಳಿನ ರೈತರುಗಳು ಮತ್ತೆ ಎಲ್ಲ ರಾಜ್ಯದ ನಾನಾ ಭಾಗಗಳಿಂದ ಜಿಲ್ಲೆಗಳಿಂದ ಎಲ್ಲ ಜನ ಬಂದಿದ್ದಾರೆ. ನಮ್ಮ ಈ ಶನಿಮಹಾತ್ಮ ಸ್ವಾಮಿ 71ನೇ ಬ್ರಹ್ಮೋತ್ಸವ ತುಂಬಾ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ನಮ್ಮಲ್ಲಿ ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಪಾನಕ, ಕೋಸಂಬರಿ, ಸುಮಾರು ಹಳ್ಳಿಗಳ ಕಡೆಯಿಂದ ಬಂದಿರೋದು ಒಂದು ಜಾತ್ರೆ ಸೊಗಡು ನಿಮ್ಗೆಲ್ಲ ಗೊತ್ತಿರ್ತದೆ. ವರ್ಷಕ್ಕೊಮ್ಮೆ ನಡೆಯುವಂತ ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ದೇವರ ಬ್ರಹ್ಮ ರಥೋತ್ಸವಕ್ಕೆ ಈ ಬಾರಿ ಲಕ್ಷಾಂತರ ಮಂದಿ ಕಿಕ್ಕಿರಿದು ತುಂಬಿದ್ರು. ದೇವರ ಆಶೀರ್ವಾದ ಪಡೆದು ಪುನೀತರಾದ್ರು. ಮಂಜುನಾಥ್ ದೆನ್ನೂರು. ಅದು ಸಿಲಿಕಾನ್ ಸಿಟಿ ಪಕ್ಕದಲ್ಲೇ ಇರೋ ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ದೇವಾಲಯ. ಪ್ರತಿ ವರ್ಷದ ಹಾಗೆಯೇ ಈ ವರ್ಷವೂ ಕೂಡ ಗ್ರಾಮೀಣ ಸೊಗಡಿನ ಜಾತ್ರೆ ಹಾಗೂ ಬ್ರಹ್ಮ ರಥೋತ್ಸವಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಜಾತ್ರೆಯ ಸಂಭ್ರಮ ಹೇಗಿತ್ತು ನೋಡಿ. ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ಬ್ರಹ್ಮ ರಥೋತ್ಸವ. ಭಕ್ತರಿಂದ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಧುರೈ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಹಬ್ಬದ ಸಡಗರ ಅದ್ದೂರಿ ಬ್ರಹ್ಮ ರಥೋತ್ಸವ ಎಲ್ಲರ ಕಣ್ಮನ ಸೆಳೆಯಿತು. ಅಂದಹಾಗೆ ಕನಸವಾಡಿಯ ಶನಿ ಮಹಾತ್ಮನ 71ನೇ ವರ್ಷದ ಜಾತ್ರೆ ಮತ್ತು ಬ್ರಹ್ಮ ರಥೋತ್ಸವವನ್ನು ಅದ್ದೂರಿಯಾಗಿ ನಡೆಯಿತು. ಬೆಳಗಿನಿಂದಲೇ ದೇವಸ್ಥಾನದತ್ತ ಆಗಮಿಸಿದ ಸಾವಿರಾರು ಜನ ಭಕ್ತರು ಭಕ್ತಿಯಿಂದ ಶನಿ ಮಹಾತ್ಮನ ರಥವನ್ನ ಎಳೆದು ಬಾಳೆಹಣ್ಣು ಅರ್ಪಿಸಿದ್ರು. ಇನ್ನು ರಥೋತ್ಸವದ ಹಿನ್ನೆಲೆ ಶನಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಈ ತರ ಜಾತ್ರೆ ಫೇರ್ ಅದೆಲ್ಲ ನಡೆಯೋದು ತುಂಬಾ ರೇರ್ ಈಗ. ಎಲ್ಲರೂ ಅವ್ರ ಲೈಫಲ್ಲಿ ಬಿಸಿ ಇರ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಅವ್ರ ಲೈಫಲ್ಲಿ ಬಿಸಿ ಇರ್ತಾರೆ. ಇಲ್ಲಿ ಬಂದು ಆ ಹಿಂದಿನ ಕಾಲದ ಟ್ರೆಡಿಷನ್ ನ ಅವ್ರು ಎಂಜಾಯ್ ಮಾಡಬಹುದು. ಪ್ಲಸ್ ದೇವರಿಗೆ ಚೆನ್ನಾಗಿ ಬೇಡ್ಕೋಬಹುದು. ಇಲ್ಲಿ ಯಾರೇ ಬಂದು ಭಕ್ತಿಯಿಂದ ಬೇಡ್ಕೊಂಡ್ರು ಎಲ್ಲ ನೆರವೇರುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ಹಿಂದಿನ ನಾಟಕ ಆಗಿರ್ಬೋದು ಅಥವಾ ಏನೇನ್ ಇದೆ ಅದೆಲ್ಲ ನೋಡಕ್ ತುಂಬಾ ಖುಷಿ. ಇನ್ನು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿಂದ ಆಗಮಿಸಿದ್ದ ಭಕ್ತರು ದೇವರಿಗೆ ವಿಶೇಷವಾಗಿ ಎಳ್ಳು ದೀಪವನ್ನು ಹಚ್ಚುವ ಮೂಲಕ ಪ್ರಾರ್ಥನೆ ಮಾಡಿದ್ರು. ಜೊತೆಗೆ ದೇವಸ್ಥಾನದ ಸುತ್ತಮುತ್ತಲಿನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗ್ರಾಮೀಣ ಸೊಗಡಿನ ಜಾತ್ರೆಯಲ್ಲಿ ಮಿಂದೆದ್ರು. ಪ್ರತಿ ವರ್ಷದಂತೆ ಶಿವರಾತ್ರಿ ಕಳೆದ 9 ದಿನಕ್ಕೆ ಇದೊಂದು ವಿಶೇಷವಾಗಿ ನಮ್ಮ ಮುಂದೆ ಇಂದಿನ ಒಂದು ಸುಮಾರು 100 ವರ್ಷದಿಂದ ನಡ್ಕೊಂಡು ಬಂದಿರೋ ಕಾರ್ಯಕ್ರಮ. ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಿನ ಹಳ್ಳಿನ ರೈತರುಗಳು ಮತ್ತೆ ಎಲ್ಲ ರಾಜ್ಯದ ನಾನಾ ಭಾಗಗಳಿಂದ ಜಿಲ್ಲೆಗಳಿಂದ ಎಲ್ಲ ಜನ ಬಂದಿದ್ದಾರೆ. ನಮ್ಮ ಈ ಶನಿಮಹಾತ್ಮ ಸ್ವಾಮಿ 71ನೇ ಬ್ರಹ್ಮೋತ್ಸವ ತುಂಬಾ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ನಮ್ಮಲ್ಲಿ ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಪಾನಕ, ಕೋಸಂಬರಿ, ಸುಮಾರು ಹಳ್ಳಿಗಳ ಕಡೆಯಿಂದ ಬಂದಿರೋದು ಒಂದು ಜಾತ್ರೆ ಸೊಗಡು ನಿಮ್ಗೆಲ್ಲ ಗೊತ್ತಿರ್ತದೆ. ವರ್ಷ
ವರ್ಷಕ್ಕೊಮ್ಮೆ ನಡೆಯುವಂತ ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ದೇವರ ಬ್ರಹ್ಮ ರಥೋತ್ಸವಕ್ಕೆ ಈ ಬಾರಿ ಲಕ್ಷಾಂತರ ಮಂದಿ ಕಿಕ್ಕಿರಿದು ತುಂಬಿದ್ರು. ದೇವರ ಆಶೀರ್ವಾದ ಪಡೆದು ಪುನೀತರಾದ್ರು. ಮಂಜುನಾಥ್